ಈಗಾಗಲೇ ತುಂಬಾ ಹೊತ್ತು ಕಾರಿದ್ದೀನಿ, ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ. ಕನಕದಾಸರನ್ನು ನೀವೇನು ನೋಡಿಲ್ಲ, ಸಂಗೊಳ್ಳಿ ರಾಯಣ್ಣನು ನೋಡಿಲ್ಲ, ಅಕ್ಕಪಕ್ಕವನ್ನು ನೋಡಿಲ್ಲ, ನಾವೇನು ಕವಿರತ್ನ ಕಾಳಿದಾಸನು ನೋಡಿಲ್ಲ. ಇವರೆಲ್ಲರ ಪ್ರತಿರೂಪವಾಗಿ ನಮ್ಮ ಮುಂದೆ ಏನಾರ ಇದ್ರೆ ಅದು ನಮ್ಮ ಸಿದ್ದರಾಮಯ್ಯರು ಅಂತ ಹೇಳಿಕೆ ನಾನು ಇಷ್ಟಪಡ್ತೀನಿ. ಮತ್ತೊಬ್ಬ ಕನಕದಾಸರ, ಸಂಗೊಳ್ಳಿ ರಾಯಣ್ಣ ಇವರೆಲ್ಲರ ಪ್ರತಿರೂಪವಾಗಿ ಏನಾರ ಈ ಸಮಾಜಕ್ಕೆ ಒಂದು ಕೊಡುಗೆಯಾಗಿದೆ ಅಂದ್ರೆ ಅದು ನಮ್ಮೆಲ್ಲರ ಭಾಗ್ಯ. ಈ ಸಂದರ್ಭದಲ್ಲಿ ಈ ಜನರೇಷನ್ ಅಲ್ಲಿ ನಾವು ಕನಕದಾಸರು ನೋಡ್ತಿರೋ ನೋಡಕ್ಕಾಗಲ್ಲ. ಈ ಜನರೇಷನ್ ಅಲ್ಲಿ ನಾವೇನಾರ ಈ ಭಾರತದಲ್ಲಿ 14 ಕೋಟಿ ಕುರುಬರಿದ್ದಾರೆ ಅಂತ ಹೇಳ್ತದೆ ಸಮೀಕ್ಷೆ. ಭಾರತ ದೇಶದಲ್ಲಿ ಇದನ್ನ ನೀವೆಲ್ಲರೂ ತಿಳ್ಕೊಬೇಕು. ನಾವು ನ್ಯಾಷನಲ್ ಸಫರ್ಸ್ ಕುರಿಗಾರರ ಸಮಾವೇಶ ಅಂತೇಳಿ ಒಂದು ಸಮಾವೇಶ ಮಾಡಿದ್ದು. ಎಲ್ಲಿ ಮಾಡಿದ್ದು? ಬೆಳಗಾವಿ. ಅಲ್ಲಿ ಎಲ್ಲಾ ರಾಜ್ಯಗಳಿಂದ ಬಂದಿದ್ರು. ಅಲ್ಲಿ ಏನ್ ಹೇಳುತ್ತೆ ಅಂದ್ರೆ 14 ಕೋಟಿ ಭಾರತ ದೇಶದಲ್ಲಿ ಕುರಿಗಾರಿಕೆ ಮಾಡ್ತಕ್ಕಂಥವ್ರನ್ನ ಕುರಿಗಾರರಿದ್ದೀವಿ ಅಂತ ಹೇಳ್ತದೆ ಕುರುಬರು ಅಂತೇಳಿ. ಆದರೆ ನಾನು ನಿಮ್ಗೆ ಯಾಕೆ ಹೇಳ್ತೀನಿ ಮಾತ್ರ ಅಂತ ಅಂದ್ರೆ, ಸಿದ್ದರಾಮಯ್ಯನವರು ಯಾವುದೋ ಒಂದು ಜಾತಿ ಸೀಮಿತವಾದರಲ್ಲ, ಯಾವುದೋ ಒಂದು ಜಾತಿ ಧರ್ಮಕ್ಕೆ ಜಗೆ ಬಿದ್ದಾರಲ್ಲ. ಇವತ್ತು 450-500ಕ್ಕೂ ಹೆಚ್ಚು ವೀರಶೈವ ಲಿಂಗಾಯತ ಸಮಾಜದ ಮಾನ್ಯ ಸ್ವಾಮೀಜಿಗಳು, ನಾವು ಬಸವಣ್ಣವ್ರನ್ನ ನೋಡಿಲ್ಲ, ಬಸವಣ್ಣನವ್ರನ್ನ ಪ್ರತಿರೂಪದಲ್ಲಿ ನಾವು ನಿಮ್ಮನ್ನ ನೋಡ್ತಾ ಇದ್ದೀವಿ, ನಿಜವಾಗ್ಲೂ ನೀವು ನಮಗೆ ಎರಡನೇ ಬಸವಣ್ಣ ಅಂತೇಳಿ 450-500ಕ್ಕೂ ಹೆಚ್ಚು ಪರಮ ಪೂಜ್ಯರು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳನ್ನ ಕರೆದು ಗೌರವಿಸ್ತಾರೆ ಅಂತ ಅಂದ್ರೆ ಅವರ ಕೀರ್ತಿ, ಅವರ ಸಾಧನೆ, ಅವರ ಬಡವರ ಬಗ್ಗೆ ದಿನಚರಿ ಮಿಡಿತಕ್ಕಂಥ ಚಿಂತನೆ, ಸಮಾಜದ ನಿರ್ಮಾಣ ಮಾಡಬೇಕು ಅಂತೇಳಿ ಅವರು ಮಾಡ್ತಕ್ಕಂಥ ಚಿಂತನೆ ಇವತ್ತು ಎಲ್ಲ ಧರ್ಮವನ್ನು ಗೆದ್ದಿದೆ. ಇವತ್ತು ಎಲ್ಲ ಧರ್ಮವನ್ನು ಗೆದ್ದಂತ ಮಹಾಪುರುಷ ಇದ್ರೆ ಅದು ನಮ್ಮ ಸಿದ್ದರಾಮಯ್ಯವರು ಅಂತ ಹೇಳಿಕೆ ನಾವು ಹೆಮ್ಮೆಯಿಂದ ಇಚ್ಛಪಡ್ತೀವಿ. ಈಗಾಗಲೇ ನಾನು ಒಂದು ಮಾತು ಹೇಳಿಕೆ ಇಚ್ಛಪಡ್ತೀನಿ. ಪಟೇಲ್ ಶಿವಕುಮಾರ್ನ ನಾವು ಅಧ್ಯಕ್ಷರು ಮಾಡಿದ್ಮೇಲೆ 13ರಲ್ಲಿ ನಾವು ಕುರುಬ ಸಮಾಜ ಕೆಲಸ ಮಾಡೋದಕ್ಕೆ ಕೆಳಗೆ ಕೈ ಹಿಡ್ಕೊಂಡು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಆಶೀರ್ವಾದದಲ್ಲಿ ಪಟೇಲ್ ಶಿವಕುಮಾರ್ ಒಂದು ದಿನನೂ ಕೂಡ ವೇಸ್ಟ್ ಮಾಡಿದಂಗೆ. ನನ್ನ ಹತ್ರ ಹೋಲಿಕೆಗೆ ಹೇಳ್ತಾ ಇಲ್ಲ. ನಮ್ಮ ಆರ್ಥಿಕ ಪರಿಸ್ಥಿತಿ ಹೆಂಗಿತ್ತು ಅಂದ್ರೆ 4 ಕಾಲಮಾಗಿ ಬೆಳೆಸಿದ್ರು. 13 ವರ್ಷ 4 ಕಾಲದಲ್ಲಿ ನಿಂತಿತ್ತು ಸರ್ ನಮ್ಮ ಬಿಲ್ಡಿಂಗು. ಇವತ್ತು ಹಾರ್ಟ್ ಆಫ್ ದಿ ಸಿಟಿ ಒಳಗಡೆ ಆದಿ ಚುಂಚನಗಿರಿ ಕಲ್ಯಾಣ ಮಂಟಪದ ಆಸುಪಾಸಲ್ಲೇ ಇದೆ. ಇವತ್ತು ನಮ್ಮ ಶ್ರೇಯಸ್ ಅವರು ನೋಡಿದ್ದಾರೆ, ಅಲ್ಲಿ ನಮ್ಮ ಸಾಹೇಬರು ಕೂಡ ಒಂದ್ಸರಿ ಕರ್ಕೊಂಡು ಹೋಗ್ತೀವಿ. ದೊಡ್ಡವ್ರು ಬಂದು ಉದ್ಘಾಟನೆ ಮಾಡಿದ್ರು. ಕನಕ ಭವನನ 2 ವರ್ಷದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ಮುಖ್ಯಮಂತ್ರಿಗಳನ್ನ ಕರೆದು 13-14 ಉದ್ಘಾಟನೆ ಮಾಡಿದ್ರೆ ಅದು ಏಕೈಕ ಕನಕ ಭವನ ಹಾಸನ ಒಂದೇ ಒಂದು. ಇವತ್ತು 150 ಕೋಟಿ ರೂಪಾಯಿ ಆಸ್ತಿನ 13ರಿಂದ ಇಲ್ಲಿವರೆಗೆ 150 ಕೋಟಿ ರೂಪಾಯಿ ಆಸ್ತಿನ ಇವತ್ತು ಕುರುಬ ಸಮಾಜಕ್ಕೆ ಯಾರಾದ್ರೂ ಮಾಡಿದ್ರೆ ಅದು ಮಾನ್ಯ ಮುಖ್ಯಮಂತ್ರಿಗಳ ಆಶೀರ್ವಾದದ ಮೇರೆಗೆ ಪಟೇಲ್ ಶಿವಪ್ಪ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಬೆಳಗಟ್ಟದಲ್ಲಿ ಇರ್ಬೋದು, ನೀವು ತಿಳ್ಕೊಬೇಕಿನ್ನ ಸಮಾಚಾರ. ನೀವು ಒಂದಿನ ಏನ್ ಮಾಡೋದು ನಮಗೆ ಮುಖ್ಯಮಂತ್ರಿಗಳು ಅಂತ ಪ್ರಶ್ನೆ ಮಾಡಬಾರ್ದು. ಇವತ್ತು 600-700ಕ್ಕೂ ಹೆಚ್ಚು ಕನಕ ಭವನಗಳು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಶಂಕುಸ್ಥಾಪನೆಯಾಗಿ ಕೆಲಸ ನಡೀತಾ ಇದ್ದಾವೆ. ಮಾನ್ಯ ಮುಖ್ಯಮಂತ್ರಿಗಳು 5 ಗ್ಯಾರಂಟಿಗಳನ್ನು ಕೊಟ್ಟು ಇವತ್ತು ಹೆಣ್ಮಕ್ಳ ಅಕೌಂಟ್ಗೆ ನೇರ ಬೀಳ್ತಕ್ಕಂಥ ವ್ಯವಸ್ಥೆ ಮಾಡಿದ್ರೆ ಯಾರು ಮಧ್ಯದಲ್ಲಿ ಬ್ರೋಕರ್ಗಳಿಲ್ಲ, ಏಜೆಂಟ್ಗಳಿಲ್ಲ, ವಿದ್ಯಾಭ್ಯಾಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇವತ್ತು ಗೃಹ ಕಲ್ಯಾಣ ಯೋಜನೆ ಮತ್ತೆ ಸ್ಪೀಡ್ ಜಾರಿ ತಂದಿದ್ದಾರೆ, ಮತ್ತೆ ಶುಭವಾಗಿ ಮತ್ತೆ ಶುರು ಮಾಡಿದ್ದಾರೆ. ಎಲ್ಲವೂ ಕೂಡ ಬಡವರು ಪರವಾದಂತಹ ಕಾರ್ಯಕ್ರಮಗಳನ್ನು ಈ ರಾಜ್ಯದಲ್ಲಿ ಬೇಕಾದಷ್ಟು ಮಾಡಿದ್ದಾರೆ. 13ರಿಂದ 18ರಲ್ಲಿ ಕೊಟ್ಟಂತ ಕೊಡುಗೆನ ಇವತ್ತು ಕರ್ನಾಟಕ ರಾಜ್ಯದ ಓವರ್ ಕಡೆಯಲ್ಲ ಹೇಳ್ತಾರೆ. ತಪ್ಪು ಮಾಡುವುದು ನಾವು ಕಾಂಗ್ರೆಸ್ ಪಕ್ಷ ಸೋಲಿಸಿ ಎಂತೆಂತ ಕೊಡುಗೆಗಳು ಕೊಟ್ಟರು ಅಂತ ಮತ್ತೆ ನೆಲೆಸಿ ಸರ್ಕಾರ ತಂದಿದ್ದೀರಾ. ನೀವು ಈ ತಾಲೂಕಲ್ಲಿ, ಈ ಹೊಳೆನರಸೀಪುರ ತಾಲೂಕಿನಲ್ಲಿ ನಾನು ನಮ್ಮ MP ಅವ್ರಿಗೆ ಹೇಳ್ತೀನಿ, ಶ್ರೇಯಸ್ ಅವ್ರಿಗೆ, ದಯಮಾಡಿ ನೀವು ಈ ಬಾರಿ MLA ಮಾಡಿದ್ದೆ ಆದ್ರೆ ಆ ಕೆಲಸನ ಮತ್ತೊಮ್ಮೆ ಇವರು ಮಾಡ್ತಾರೆ. ಯಾವುದಕ್ಕೂ ಹಮ್ಮಿಬೇಡಿ, ಬಗ್ಬೇಡಿ, ಕೆಟ್ಟದ್ದೆಲ್ಲಿರ್ತೋ ಅಲ್ಲಿ ಒಳ್ಳೆತನ ಸೃಷ್ಟಿ ಮಾಡಿ. ಬೇಕಾದ್ರೆ ನಾವು ನವೋದಯ ಬಂದಿದ್ದೀವಿ ರಾಜಕಾರಣದಲ್ಲಿ, ನವೋದಯ ಅನುಭವಿಸ್ಕೊಂಡು ಬಂದಿದ್ದೀವಿ ರಾಜಕಾರಣದಲ್ಲಿ, ಅನಿವಾರ್ಯ ಮಾತಾಡಲೇಬೇಕಾಗ್ತದೆ. ಕೆಲವೊಂದು ಊರುಗಳಲ್ಲಿ ಭಾರಿ ಕಷ್ಟದಲ್ಲಿದೆ ಕಾಂಗ್ರೆಸ್. ಯಾರು ಒಂದೇ ಸಮಾಜ ಅಂತಲ್ಲ, ಎಲ್ಲಾ ಸಮಾಜ ಕಷ್ಟಗಳಿದ್ದಾವೆ. ಅದರಿಂದ ದಯಮಾಡಿ ಎಲ್ಲರೂ ಕೂಡ ಶಕ್ತಿವಂತರಾಗಬೇಕು. ಶಕ್ತಿವಂತರು ಮಾಡ್ತಕ್ಕಂಥ ಕೆಲಸನ ನಮ್ಮ ಶ್ರೇಯಸ್ ಪಟೇಲ್ ಅವರು ಮಾಡ್ತಾರೆ. ಅವ್ರ ಜೊತೆ ನಾವೆಲ್ಲ ಇರೋಣ ಅಂತ ಹೇಳಿ ನಮ್ಮ ಯತೀಂದ್ರ ಸಾಹೇಬರು ಅವರಿಗೆ ಜನ ಬೇಕಿಲ್ಲ. ಈಗಾಗಲೇ ಪಟೇಲ್ ಶಿವಪ್ಪ ಹೇಳಿದ್ರು, ಅವರು ಒಂದು ದಿನ ಕೂಡ್ತಾ ಇಲ್ಲ, ಜನ ಬೇಕಿಲ್ಲ. 50,000, 500,000, 5,000, 50,000 ನಾನಲ್ಲಿ ಕರೆದಿದ್ದಾರೆ, ನಾನಲ್ಲಿ ಹೋಗ್ಬೇಕು, ಆ ಜನ ಸಂತೋಷ ಪಡ್ತಾರೆ ಅಂತಕ್ಕಂಥ ಭಾವನೆ ಇಟ್ಕೊಂಡು ಎಷ್ಟೇ ಸ್ಟೇಜ್ ಆಗಿರ್ಲಿ. ನಾನೀಗ ಪಟೇಲ್ ಶಿವಪ್ಪ ಮನೆಗೆ ಒಂದು ಕಾಫಿ ಬಂದಿದ್ದೆ, ಅಣ್ಣ ತುಂಬಾ ಟೈರ್ಡ್ ಆಗಿದೆ ಮುಂಜಾನೆ, ಇನ್ನೊಂದು ಟೈಮ್ ಬರ್ತೀನಿ ಅಂದ್ರು. ನಾವು ಹಲವಾರು ಕಾರ್ಯಕ್ರಮಗಳಿಗೆ ಅವ್ರನ್ನ ಕರೆಸಬೇಕಾಗಿದೆ. ಈಗ ಆಲ್ರೆಡಿ ಹಳ್ಳಿ ಮೈಸೂರು ಅವರಿಗೆ ಮಿನಿಮಮ್ ಶ್ರೀಧರ್ ಗೌಡರು ಕೂಡ ಮಾತಾಡಿದ್ದಾರೆ.
ಒಂದು 10,000 ಜನ ಸೇರಿಸಿ ಎಲ್ಲ ಕಾರ್ಯಕ್ರಮ ಮಾಡ್ಬೇಕು ಅಂತ ಇದೀವಿ. ನೆಕ್ಸ್ಟ್ ಅರ್ಕುಲಗೂರು ಮಾಡ್ಬೇಕು ಅಂತ ಇದೀವಿ. ಇನ್ನು ಬೇರೆ ಬೇರೆ ಕಡೆ ಕಾರ್ಯಕ್ರಮ ಗಂಗೆ ಮಾಡಿ ಅಂತೂ ತುರ್ತಾಗಿ ಕೆಲಸ ನಡೀತಾ ಇದೆ. ಅಲ್ಲಿಗೂ ಕೂಡ ತರ್ತಕ್ಕಂಥ ಕೆಲಸನ ನಾವು ಮಾಡ್ತೀವಿ. ನನಗೆ ಮಾತಾಡ್ಲಿಕ್ಕೆ ಅವಾಗ ಇನ್ನೂ ತುಂಬಾ ಮಾತಾಡೋವಿದ್ದಾವೆ. ಅವರ ನೇತೃತ್ವದಲ್ಲಿ ಈ ಸಮಾಜ ಹೋಗ್ಬೇಕಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ, ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ರಾಜ್ಯನ ಸುತ್ತಪ್ಪ, ತಾಲೂಕಿನ ಸುತ್ತು, ಜಿಲ್ಲೆಯ ಸುತ್ತು. ಈ ಜನರೇ ನಮ್ಗೆ ಆಸ್ತಿ, ಈ ಜನರೇ ನಮ್ಮನ್ನ ಬಂಧು ಬಳಗ. ಆ ಧರ್ಮ ಈ ಧರ್ಮ ಅಂತಲ್ಲ, ಯಾರೇ ಕರೆದ್ರು ಹೋಗು ಅಂತೇಳಿ ಅವ್ರಿಗೆ ಆಸ್ತಿ ಬೇಕಿಲ್ಲ, ನಾವೇ ಅವ್ರ ಆಸ್ತಿ. ಅವ್ರಿಗೆ ಆಸ್ತಿ ಬೇಕಿಲ್ಲ. ಯಾರೋ 10 ಲಕ್ಷ ಇರ್ತಂದು ಪಟೇಲ್ ಹೇಳ್ತಾ ಇದ್ರು, ದೊಡ್ಡ ಇಶ್ಯೂ ಮಾಡ್ಕೊಂಡು ಕೂತ್ಕೊಂಡ್ರು. ಬೀರಲಿಂಗೇಶ್ವರ ಭಗವಂತ ಅವರ ಸಂಪೂರ್ಣ ಅನುಗ್ರಹ ಇದೆ. ಇಂಥ ಎಷ್ಟೇ ಇಶ್ಯೂಸ್ ಬಂದ್ರು ಕೂಡ ಅವರು ದಾಖಲೆ ಹೋಗ್ತಕ್ಕಂಥ ಶಕ್ತಿ ಅವರಿಗೆ ದೇವರು ಕೊಟ್ಟಿದ್ದಾರೆ. ಮತ್ತು ಕೂಡ ಬೀರಲಿಂಗೇಶ್ವರ ಭಗವಂತ ಅವರಿಗೆ ಶಕ್ತಿ ಕೊಡ್ಲಿ. ಅವತ್ತು ಕವಿರತ್ನ ಕಾಳಿದಾಸನಿಗೆ ಕಾಳಿಯ ವರಪುತ್ರ, ಇವತ್ತು ಚಾಮುಂಡೇಶ್ವರಿಯ ವರಪುತ್ರ ಯಾರು ಇದ್ರೆ ಅದು ನಮ್ಮ ಸಿದ್ದರಾಮಣ್ಣ. ಅವ್ರು ಯಾವ ದುಷ್ಟಶಕ್ತಿಗಳನ್ನು ಏನೋ ಮಾಡಕ್ಕಾಗಲ್ಲ ಅಂತ ಹೇಳ್ತಾ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.